ಎಲ್ಲರಿಗೂ ಕೂಡ ನಮಸ್ಕಾರ. ವೇದಿಕೆ ಮೇಲಿರೋ ಅಂತ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರ. ದಾಸಪ್ಪ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೊದಲಿಗೆ ವಿಜಯ್ ಅವ್ರ ಬಗ್ಗೆ ಮಾತಾಡ್ಬೇಕು. ಯಾಕಂತಂದ್ರೆ ವಿಜಯ್ ಅವರು ಒಂದು 10 ವರ್ಷದ ಹಳೆಯ ಪರಿಚಯ ಅಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನ ಬರ್ಕೊಂಡು ಅದನ್ನ ನಿರ್ದೇಶನ ಮಾಡೋ ಅಂಥದ್ದು ಬಹಳ ಕಷ್ಟ. ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ. ಯಾಕಂತಂದ್ರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ, ಹೊಸ ತಂಡವನ್ನ ಕಟ್ಟಬೇಕಾಗುತ್ತೆ, ಕಲಾವಿದರುಗಳಿಗೆಲ್ಲರೂ ಅವರವರ ಪಾತ್ರವನ್ನ ತಿಳಿಸ್ಬೇಕಾಗತ್ತೆ. ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ. ಅಂಡ್ ನಾವು ಅನ್ಕೊಳ್ಳೋದು ಬರ್ತಾ ಇದೆಯಾ, ನಾವು ಅನ್ಕೊಂಡಂತ ಸೀನ್ ಅದೇ ತರ ತೆಗ್ದಿದೀವ. ಸೊ ಬಹಳಷ್ಟು ಸಂಶಯಗಳಿರುತ್ತೆ, ಬಹಳಷ್ಟು ಗೊಂದಲ ಇರುತ್ತೆ. ಅಂಡ್ ಎಷ್ಟೋ ಜನ ಅವರ ಕನಸುಗಳನ್ನ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ. ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮಗೆ. ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂಡ್ ಥಿಯೇಟರ್ ಬರಕ್ ರೆಡಿ ಇದೆ. ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ. ಅಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ, ಅದಕ್ಕೊಂದು ಪರಂಪರೆನೇ ಇದೆ, ಒಂದು ಇತಿಹಾಸ ಇದೆ. ಅಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು, ಅವ್ರು ಮಾಡೋಂಥ ಪೂಜೆ ಪುನಸ್ಕಾರಗಳಿರ್ಬೋದು, ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು. ಬಹಳ ಖುಷಿ ಅನ್ನಿಸ್ತು ನನಗೆ ಪರ್ಸನಲಿ. ಈ ತರದ ಒಂದು ಟೈಟ್ಲ್ ಸಿನಿಮಾಗೆ ಇಡೋ ಅಂಥದ್ದು ಅಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು. ಅಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ. ಅಂಡ್ ಅಭಿನಯಿಸಿರೋ ಅಂತ ಎಲ್ಲಾ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ, ಹಾಡು ಭಾಷೆ ತರ ಅನ್ಸುತ್ತೆ. ಅಷ್ಟು ರಾ ಇದೆ ಡೈಲಾಗ್ಸ್. ಅಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ ಅನ್ನೋ ತರದ ಒಂದು ಸಂಭಾಷಣೆಗಳು, ಒಂದು ಸನ್ನಿವೇಶಗಳು. ಅಂಡ್ ಮಂಜು ಸರ್ ನಮಸ್ತೆ. ಮಂಜಣ್ಣ ಆವಾಗ ಸಿಕ್ದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ. ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡೋಣ. ಅಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇನೆ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮಣ್ಣಿನ ಕಲಾವಿದರುಗಳು ಅಂಡ್ ನಗ್ಸೋದು ಬಹಳ ಕಷ್ಟ. ಇವರು ಅದನ್ನ ಬಹಳ ಈಸಿಯಾಗಿ ನಗಿಸ್ಬಿಡ್ತಾರೆ. ಎಸ್ಪೆಷಲಿ ಅವರ ಗಿಚ್ಚಿ ಕಾರ್ಯಕ್ರಮ ಅಂತೂ ಮನೆ ಮಾತಾಗಿದೆ ಎಲ್ಲ ಕಡೆ ಅಂತ ನೆನ್ಬೋದು. ಅಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ಅಭಿನಯಿಸಿರ ಎಲ್ಲ ಕಲಾವಿದರುಗಳಿಗೆ ಶುಭವಾಗ್ಲಿ, ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಅಂಡ್ ಈ ಸಿನಿಮಾದ ನಿರ್ಮಾಪಕರುಗಳು ARS ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ. ಅಂದ್ರೆ ಆನಂದ್ ಸರ್, ರಾಘವೇಂದ್ರ ಸರ್ ಮತ್ತೆ ಶ್ರೀನಿವಾಸ್ ಸರ್ 3 ಜನಕ್ಕೂ ಶುಭವಾಗ್ಲಿ. ಬಹಳಷ್ಟು ಸಿನಿಮಾಗಳನ್ನ ಮಾಡೋ ಅಷ್ಟು ಶಕ್ತಿ ಈ ಒಂದು ಸಿನಿಮಾಯಿಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಅಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲ್ ಅಲ್ಲೇನೆ ಕಮ್ಯುನಿಕೇಶನ್ ಬಳಸ್ತಾ ಇದ್ವಿ. ಮೊಬೈಲ್ನ ಎಂಟರ್ಟೈನ್ಮೆಂಟ್ ಬಳಸಂಗ ಆಗೋಗಿದೆ. ಸೊ ಈ ತರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡಿ ಅಂಡ್ ಎಂಟೈರ್ ಟೀಮ್ ನ ಬ್ಲೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬಾ 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 ದೊಡ್ಡ ನಮಸ್ಕಾರ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಎಂತ ಚಿಕ್ಕ ಸಿನಿಮಾನು ಸಹ ದೊಡ್ಡ ಸಿನಿಮಾ ಮಟ್ಟಿಗೆ ತಗೊಂಡೋಗ್ತಾರೆ. ಯಾಕಂದ್ರೆ ಅದಕ್ಕೆ ತಿಥಿನೇ ಕಾರಣ. ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು. ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಇನ್ನೊಂದು, ನಾನು ಮಂಜು ಪಾವಗೌಡ ಮತ್ತೆ ಗೊಬ್ಬರ ಇದು 2ನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ನನ್ನ ಜಾನು ಅನ್ನೋ ಮೂವಿಯಲ್ಲಿ ಆಕ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಂಜು ಅವರ ಕತ್ತಲ್ಲಿ ಹಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ, ಅದು ನಾನೇ ಕೆಂಪಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ, ನಾಟ್ ರಿಯಲಿ ಸಿನಿಮಾದಲ್ಲಿ. ಹೋಗ್ಲಿ ಬಿಡಿ, ನಾವ್ ಎಷ್ಟೊಂದು ಹೆಣ್ಮಕ್ಳು ಇದೀವಲ್ಲ, ಲೈನ್ ಹಾಕ್ತೀವಿ. ಇಲ್ಲ 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 ನಾನು ಡೈರೆಕ್ಟ್ ಆಗಿ ಮನೆಯಿಂದ ಇಲ್ಲೇ ಬಂದು ಏನೋ ತೊಂದರೆ ಇಲ್ಲ ಸರಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ಮ ದಾಸಪ್ಪ ಟೀಮು ಅಂದ್ರೆ ವಿಜಯ್ ಕಿಲಾರ ನಮ್ಗೆ ತುಂಬಾ ಹಳೆ ಫ್ರೆಂಡು. ನಮ್ದೆಲ್ಲ ಹಳೆ ಟೀಮು. ಕ್ಯಾಮ್ರಾಮನ್ ಆಗಿರ್ಬೋದು, ಕ್ಯಾಮ್ರಾಮನ್ ಈ ತಮ್ಮಣ್ಣ, ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೇ. ತುಂಬಾ ಚೆನ್ನಾಗಿ, ತುಂಬಾ ಕಷ್ಟಪಟ್ಟು, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದಂತ ಸಿನಿಮಾ ದಾಸಪ್ಪ. ತುಂಬಾ ಇಷ್ಟದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು. ನಮ್ಮ ಪ್ರೊಡ್ಯೂಸರ್ಸ್ ಇದಾರಲ್ಲ ತುಂಬಾ ಒಳ್ಳೆಯವರು. ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆನೆ ನಾನು ಒಂದು 80 ಸಿನಿಮಾ ಮಾಡಿದ್ದೀನಿ, ತಮಿಳು, ತೆಲುಗು, ಕನ್ನಡ ಅಂತ ಎಲ್ಲ. ಆದ್ರೂ ಎಷ್ಟೋ ಜನ ನಮ್ಮನ್ನ, ನಾವು ಸಿನಿಮಾಗೆ ಹೋದ್ರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ,
ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನೂ ಮಾಡಬೇಕು, ಸಿಕ್ಕದೆಲ್ಲ ಮಾಡ್ತಾನೆ ಇರಬೇಕು. ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ, ವೆರಿ ಅನ್ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸ್ತಾರೆ, ಮರ್ಯಾದೆ ಕೊಡಲ್ಲ, ಏನಿಲ್ಲ, ಹೆಂಗ್ ಬೇಕಂಗೆ ಅಮ್ಮ ಬಾರಮ್ಮ, ಅಯ್ಯೋ ತಗೊಳಮ್ಮ, ಏನೇನೋ ವಿಚಿತ್ರ ಅವಳ ಕರೆ ಅವಳ ಅಂತಾರೆ. ಬಟ್ ಇಲ್ಲ ಹಂಗಲ್ಲ, ನಾವು ಮಾಡಿರೋದು ಪುಟ್ಟು ಪಾತ್ರ ಆದ್ರೂ, ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು ಎಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಅಂದ್ರೆ ನಮ್ಮ ಅನ್ನದಾತರು. ಪ್ರತಿ ಒಂದು ಟೈಮಲ್ಲೂ ನಾನು ಹೌದು ಅವ್ರು ಹೇಳ್ದಂಗೆ ಬಿಫೋರ್ ಕೊರೋನಾದಿಂದನೇ ಸ್ಟಾರ್ಟ್ ಆಯಿತು 2 ಶೆಡ್ಯೂಲು. ಒಂದು ಫಸ್ಟೂ ಮಾಡಿದ್ರು, ಈ ಕಡೆನೂ 2 ಟೈಮಲ್ಲಿ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ, ಬರೀ ಊಟದಲ್ಲೂ ಅಷ್ಟೇ, ಒಂದು ಕಾಫಿಯಲ್ಲಾಗಲಿ ನೀರಲ್ಲಾಗಲಿ ಪ್ರತಿ ಬಂದೂ ಚೆನ್ನಾಗಿ ನೋಡ್ಕೋತಿದ್ರು. ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲೂ ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗೆ ಮಾಡಿದ್ರು ಆ್ಯಕ್ಚುಲಿ ಪ್ರೊಡ್ಯೂಸರ್ಸು. ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಎಲ್ಲರಿಗೂ ಮಟನ್ನು, ಚಿಕನ್ನು, ಮೀನು, ಫಿಶ್ಶು ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸು ಸಹ ಕೊಟ್ಟು ಕಳಿಸಿದ್ರು. ಅಂತ ನಮ್ಮ ಒಳ್ಳೆ ಅನ್ನದಾತರಿಗೆ ಇನ್ನೂ 400,000 ಮೂವಿ ಮಾಡೋ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಲಿ, ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕಲಿ. ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತರಿಗೆ ಜಾಸ್ತಿ ದುಡ್ಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರನ್ನ, ನಮ್ಮಂಥ ಬಡ ಕಲಾವಿದರನ್ನ ಬೆಳೆಸಿ. ಯಾರಿಗೂ ಯಾವತ್ತೂ ಅವಮಾನ ಮಾಡಬೇಡಿ. ಯಾರು ಯಾವತ್ತು ಮುಂದೆ ಬರ್ತಾರೋ, ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು, ಇವತ್ತು ನಮ್ಮ ಬಾಸ್ ಬರ್ಡೇ, ಅಂದರೆ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ, ರೆಬಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ. ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು.